ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಎಲ್ಲರೂ ನೋಡಲೇಬೇಕಾದ ವಿಡಿಯೋ. ಏನಂದ್ರೆ ಆಲ್ಬರ್ಟ್ ಐನ್ಸ್ಟೀನ್, ಒನ್ ಆಫ್ ದ ಗ್ರೇಟೆಸ್ಟ್ ಅಂಡ್ ಇನ್ಫ್ಲೂಯೆನ್ಷಿಯಲ್ ಸೈಂಟಿಸ್ಟ್ ಇನ್ ಹ್ಯೂಮನ್ ಹಿಸ್ಟರಿ. ಅವ್ರು ಹೇಳ್ತಾರೆ ಏನಪ್ಪಾ ಅಂದ್ರೆ, ಜೇನುನೊಣಗಳು ಈ ಭೂಮಿ ಮೇಲೆ ಕಣ್ಮರೆ ಆದ್ರೆ ಕೇವಲ 4 ವರ್ಷಗಳಲ್ಲಿ ನಮ್ಮ ಮಾನವ ಕುಲ ನಾಶವಾಗುತ್ತೆ ಅಂತ. ಇವಾಗ ನಾವು ಹೇಳಕ್ಕೆ ಹೊರಟಿರೋದು ಏನಂದ್ರೆ, ಆ ಜೇನುನೊಣಗಳಿಗೆ ನಾಶವಾಗುವಂತ ಒಂದು ಪರಿಸ್ಥಿತಿ ಬಂದಿದೆ. ಅದೇನಪ್ಪಾ ಅಂದ್ರೆ, ಒಂದು ಚಿಕ್ಕ ಕೀಟ ಅಂದ್ರೆ ಸ್ಮಾಲ್ ಹ್ಯಾಬಿಟಲ್ ಅದು ದೊಡ್ಡ ಸಮಸ್ಯೆಯನ್ನು ಉಂಟು ಮಾಡುತ್ತಿದೆ. ಇದು ಎಪಿಸ್ ಮೆಲಿಫೆರಾ ಎಂಬ ಯುರೋಪಿಯನ್ ಬಿ ಇಂದ ನಮ್ಮ ಭಾರತ ದೇಶಕ್ಕೆ ಬಂದು ಹಲವಾರು ವರ್ಷಗಳಾಗಿದೆ. ಕರ್ನಾಟಕ ರಾಜ್ಯಕ್ಕೆ ಬಂದು 2-3 ವರ್ಷ ಆಯ್ತು. ಆದ್ರೆ ಇದಕ್ಕೆ ತಕ್ಕಂಗೆ ಯಾವುದೋ ಪರಿಹಾರ ಯಾರು ಕಂಡುಹಿಡಿಯಲಿಲ್ಲ. ಇದರ ಪರಿಣಾಮವಾಗಿ ಸಮಸ್ಯೆಯನ್ನು ಕೊಳ್ಳುತ್ತಿರೋ ನಮ್ಮ ಪ್ರಗತಿಪರ ರೈತರಾದ ಜಯಶಂಕರ್ ಅವರನ್ನು ಮಾತಾಡಿ ತಿಳ್ಕೊಳ್ಳೋಣ. ನಮಸ್ತೆ ಸರ್. ಇತ್ತೀಚೆಗೆ ನೀವು ಸ್ಮಾಲ್ ಹ್ಯಾಬಿಟ್ ಬಗ್ಗೆ ತೊಂದರೆ ಆಗ್ತಿರೋ ಸಮಸ್ಯೆಯನ್ನು ನಮಗೂ ತಿಳಿಸ್ಕೊಡಿ. ಬನ್ನಿ ತಿಳ್ಕೊಳ್ಳೋಣ, ತೋರಿಸ್ಕೊಡ್ತೀನಿ ಏನಾಗೈತೆ, ಏನೇನು ತೊಂದರೆಗಳಾಯ್ತು, ಏನಾಗಿತ್ತು ಎಲ್ಲ ಹೇಳ್ತೀನಿ. ಜಯಶಂಕರ್ ಅಂತ, ನಂಜನಗೂಡು ತಾಲೂಕು, ಮೈಸೂರು ಜಿಲ್ಲೆ, ಗಡಿಯಾಲ ಗ್ರಾಮ, ಗಣಕಪುರದವರು. ನಾನೊಂದು 20 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಾ ಇದ್ದೀನಿ. 20 ವರ್ಷದಿಂದ ಜೇನು ಸಾಕಾಣಿಕೆ ಮಾಡ್ತಿದ್ದಾಗ ಮಧ್ಯದಲ್ಲಿ ಸ್ಟಾರ್ಟಿಂಗ್ ಅಲ್ಲಿ 15 ವರ್ಷದಿಂದ ಕರಡಿ ಡ್ಯಾಮೇಜ್ ಮಾಡಿತ್ತು, ಮತ್ತೆ ತೈಸಲ್ ಬಿಡೋದಕ್ಕೆ ಬಂದಿತ್ತು. ಅವಾಗೆಲ್ಲ ದೊಡ್ಡ ಡ್ಯಾಮೇಜ್ ಯಾವ್ದು ಆಗಿರೋದಿಲ್ಲ. ಆದ್ರೆ ಈಗ ಹೈಬಿಟಲ್ ಅಂತ ಒಂದು ಬಂದೈತೆ, ಅಂದ್ರೆ ತಿಗಣೆ ತರ ಇರ್ತದೆ. ಅದು ಇವತ್ತು ಹಾಕುವಂತ ಮೊಟ್ಟೆಗಳನ್ನ ಇವಾಗ್ಲೂ ತಿಂತದೆ. ಅದು ಲಕ್ಷಾಂತರ ಮೊಟ್ಟೆಗಳು ಹಾಕಿ, ಅದು ಲಕ್ಷಾಂತರ ಮೊಟ್ಟೆಗಳಾಗುತ್ತೆ ಹಾಕಿ, ಅದು ಲಾರ್ವಾ ಅಂದ್ರೆ ಜೇನು ಗೂಡಲ್ಲಿರಂತ ಇವತ್ತಿನ ಮೊಟ್ಟೆಗಳನ್ನ ತಿಂದು ಈ ಜೇನನ್ನೆಲ್ಲ ನಾಶ ಮಾಡ್ತದೆ. ಮತ್ತೆ ಮೊಟ್ಟೆ ಹಾಕಿ ಬಿಡೋದಿಲ್ಲ. ಹೆಜ್ಜೇನು ಮತ್ತೆ ಈ ನಮ್ಮ ಪೆಟ್ಟಿಗೆ ಜೇನು ಎಲ್ಲದಕ್ಕೂ ಬಂದಿದೆ. ಅದು ಬರಕ್ ಕಾರಣ ಏನಪ್ಪಾ ಅಂದ್ರೆ, ಹೊರದೇಶದಿಂದ ಬಂದಿರೋ ಕಾಯಿಲೆ ಅಂತ ಹೇಳ್ತಾರೆ. ಬಟ್ ನನಗೆ ಗೊತ್ತಿರಲಿಲ್ಲ. ಕಳೆದ 2 ವರ್ಷದಿಂದ ಈಗ ಆಲ್ರೆಡಿ ನಂದು 2,000 ಕಾಲೋನಿ ಮೇಲೆ ಹೋಗಿದೆ. ಸಾಕಾದಷ್ಟು ನಷ್ಟ ಮಾಡ್ಕೊಂಡಿದ್ದೀನಿ. ಎಲ್ಲಾ ಇದಕ್ಕೂ ಕೂಡ ಸಂಘ ಇದೆ, ರೈತ ಸಂಘ ಇದೆಲ್ಲ ಇದೆ. ಬಟ್ ನಮ್ಮ ಜೇನದಲ್ಲಿ ಯಾವ್ದು ಸಂಘ ಇಲ್ಲ. ಓನಾಗಿ ಮಾಡ್ತಾರೆ. ಈಗ ಮೈಸೂರು ಜಿಲ್ಲೆಗೆ ನಾನು ಒಬ್ಬನೇ ದೊಡ್ಡದಾಗಿ ಮಾಡಿ ಸರಬರಾಜು ಮಾಡ್ತೀನಿ, ಮತ್ತೆ ಮಾರಾಟನೂ ಕೂಡ ಮಾಡ್ತೀನಿ. ಮಾರಾಟ ಮಾಡೋದು, ಸಾಕಾಣಿಕೆ ಮಾಡೋದು, ಈ ತರ ಎಲ್ಲ ಮಾಡ್ತಾ ಇದೀನಿ. ಇವಾಗ ಇದನ್ನ ಯಾರು ಕೂಡ ತಲೆ ಕೆಡಿಸ್ಕೊತಾ ಇಲ್ಲ. ಅಂದ್ರೆ ಸೈಂಟಿಸ್ಟ್ ಆಗ್ಬೋದು, ಅವ್ರು ಕೆಲವು ಮಾಡೋಂಥ ಸೈಂಟಿಸ್ಟ್ಗಳು ನೋಡ್ತಾರೆ ಇರೋಂಥವ್ರು ಯಾವ ರೀತಿ ಕಂಟ್ರೋಲ್ ಮಾಡ್ಬೇಕು ಅಂತ ಆಗ್ತಾ ಇಲ್ಲ. ಹಾಗೂ ಇನ್ನು ಜಾಸ್ತಿ ಸೈಂಟಿಸ್ಟ್ಗಳು ಇಲ್ಲ ಬೇರೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಾಗ್ಲಿ, ಇಲ್ಲ ರಾಜಕೀಯ ವ್ಯಕ್ತಿಗಳಾಗ್ಲಿ, ಯಾರಾದ್ರೂ ಸಹ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು, ಜೇನು ಬಗ್ಗೆ ತಲೆ ಕೆಡಿಸ್ಕೊಂಡು ನೋಡಿ ಈ ಕಾಯಿಲೆಯನ್ನು ಹೋಗ್ಲಾಡ್ಸಿದ್ರೆ ನಾವು ಈ ಪ್ರಕೃತಿನ ಉಳಿಸ್ಕೋಬಹುದು. ಇಲ್ಲ ಈಗ ಆಲ್ರೆಡಿ 2 ವರ್ಷ ಆಗಿದೆ, ಇನ್ನೊಂದು 4-5 ವರ್ಷ ಬಂದು ಏನಾಗ ಕಾಯಿಲೆ ಬಂದು ಹೋಗ್ತು ಅಂದ್ರೆ ನಮ್ದು ಇನ್ನು ಅದೇ ಏನು ಮಣ್ಣು ಮತ್ತೆ ಆಕಾಶ ಮಾತ್ರ 2 ಮಾತ್ರ ನೋಡ್ಬೇಕಾಗತ್ತೆ. ಇನ್ ಯಾರು ಸಹ ನೋಡಕ್ ಸಾಧ್ಯ ಇಲ್ಲ, ಜೇನುನೊಣನ ನೋಡಕ್ ಸಾಧ್ಯ ಇಲ್ಲ. ಜೇನುನೊಣ ಇಲ್ಲ ಅಂದ್ರೆ ಪರಾಗ ಇಲ್ಲ. ಪರಾಗ ಅನ್ನೋದು ಗೊತ್ತು ನಿಮ್ಗೆಲ್ರಿಗೂ ಗೊತ್ತು. ಇವತ್ತು ಯಾರಿಗೂ ಹೇಳ್ಬೇಕು ಅನ್ನೋದೇನಿಲ್ಲ. ಪರಾಗ ಪ್ರಚಾರ ಆದ್ರೆ ಮಾತ್ರ ಬೆಳೆ ಅಂತ ಗೊತ್ತು. ಹಣ್ಣುಗಳು ಈಗ 4 ವರ್ಷಕ್ಕೆ ತಿನ್ಕೋಬಹುದಷ್ಟೇ, ಮುಂದಿನ ದಿನ ಇಲ್ಲ.